ಇವತ್ತು ನಮ್ಮ ಆರಾಧನಾ ಕೇಂದ್ರಗಳು, ಅದು ದೇವಸ್ಥಾನಗಳಿರ್ಬೋದು, ಮಠಗಳಿರ್ಬೋದು, ಮಂದಿರಗಳಿರ್ಬೋದು, ಆರಾಧನಾ ಕೇಂದ್ರಗಳಿರ್ಬೋದು, ನಮ್ಮ ಸಮಾಜವನ್ನು ಯಾವುದೇ ರೀತಿಯ ಭೇದಗಳಿಲ್ಲದೆ, ಯಾವುದೇ ರೀತಿಯ ಅಂತರಗಳಿಲ್ಲದೆ ನಮ್ಮ ಸಮಾಜವನ್ನು ಒಂದುಗೂಡಿಸುವಂಥ ಒಂದು ಕೆಲಸವನ್ನು ಇವತ್ತು ನಮ್ಮ ಹಿಂದೂ ಸಮಾಜದಲ್ಲಿ ಮಾಡ್ತಾ ಇರೋದು ನಮಗೆ, ನಮ್ಮ ಸಮಾಜಕ್ಕೊಂದು ಅದು ಬೆಳವಣಿಗೆಯ ದೃಷ್ಟಿಯಿಂದ ಅದೊಂದು ಸಂತೋಷದ ಸಂಗತಿ. ಇವತ್ತು ನಮ್ಮ ದೇವಾಲಯಗಳಲ್ಲಿ, ನಮ್ಮ ಆರಾಧನಾ ಕೇಂದ್ರಗಳಲ್ಲಿ ಎಲ್ಲ ಭಕ್ತರು ಕೂಡ ಜಾತಿ ಭೇದವನ್ನು ಮರೆತು, ಬಡವ ಬಲ್ಲಿದ ಅನ್ನುವಂತಹ ಭೇದವನ್ನು ಮರೆತು, ಅದರ ವಾರ್ಷಿಕ ಕಾರ್ಯಕ್ರಮಗಳಿರ್ಬೋದು, ಅದರ ಬ್ರಹ್ಮಕಲಶಾದಿ ವಿಶೇಷ ಕಾರ್ಯಕ್ರಮಗಳಿರ್ಬೋದು, ಅಲ್ಲಿ ಬಂದು ಬಹಳಷ್ಟು ಸಂಖ್ಯೆಯಲ್ಲಿ ಒಂದಾಗ್ತಾ ಇದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಹಲವಷ್ಟು ನಮ್ಮ ದೇವಾಲಯಗಳು ಜೀರ್ಣೋದ್ಧಾರಗೊಂಡದನ್ನು ನಾವು ಕಂಡಿದ್ದೇವೆ. ಹಾಗಿರುವಾಗ ಇವತ್ತು ನಮ್ಮ ಧರ್ಮಕ್ಕೆ, ನಮ್ಮ ಸಮಾಜಕ್ಕೆ ಅನಿವಾರ್ಯವಾಗಿರುವುದು ಇಂತಹ ಧಾರ್ಮಿಕ ಕೇಂದ್ರಗಳು, ಮಠ ಮಂದಿರಗಳು, ದೇವಾರಾಧನಾ ಕೇಂದ್ರಗಳು. ಅದನ್ನು ಸುಸ್ಥಿತಿಯಲ್ಲಿಡುವಂತಹ ಮತ್ತು ಅದರಿಂದಾಗಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಕಾರ್ಯಗಳನ್ನು ನಿರ್ವಹಿಸುವಂತಹ ಕೆಲಸವನ್ನು ಇವತ್ತು ನಮ್ಮ ಆರಾಧನಾ ಕೇಂದ್ರಗಳು ಮಾಡ್ತಾ ಇದೆ ಮತ್ತು ಅದರ ಮೂಲಕ ಜನರನ್ನು ಒಗ್ಗೂಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಶ್ರೀ ಗುರು ರಾಘವೇಂದ್ರ ಮಠ ಅಧ್ಯಕ್ಷರಾದಂತಹ ಶ್ರೀ ಕೃಷ್ಣಸ್ವಾಮಿ ಮತ್ತು ಅವರೊಂದಿರುವಂತಹ ಎಲ್ಲ ಸದಸ್ಯರೊಂದಿಗೆ ಆ ಸೇವೆಯನ್ನು ನೀಡುತ್ತಾ ಇದೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಹೃದಯವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವೈಶಿಷ್ಟ್ಯ, ಈ ಮಠದಿಂದ ಪ್ರಥಮವಾಗಿ ನೀಡಲ್ಪಡುವಂತಹ ಗುರು ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ಇವತ್ತು ಡಾಕ್ಟರ್ R.K. ನಾಯರ್ ಅವರಿಗೆ ನೀಡ್ತಾ ಇದೆ. ಬಹಳ ಸುಂದರವಾಗಿ ಅವರ ಅಭಿನಂದನಾ ಭಾಷಣವನ್ನು ಪ್ರಕಾಶ್ ಮಡಿತಾಯ ಅವರು ಇಲ್ಲಿ ನಿರ್ವಹಿಸಿದರು. ಅವರ ಎಲ್ಲ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅನುಮೋದಿಸ್ತಾ ಇದ್ದೇನೆ. ಅವರು ಹೇಳಿದಂತೆ ಸನ್ಮಾನಕ್ಕೆ ಯೋಗಿಯಾಗಿ ಅವರು ಅರ್ಹರು ಅನ್ನೋದಾಗಿ ತಿಳಿಸಿದರು. ಸನ್ಮಾನಕ್ಕೆ ಯೋಗಿಯಾಗಿಯೂ ಅವರು ಅರ್ಹರು ಮತ್ತು ಅತ್ಯಂತ ಯೋಗ್ಯರಾಗಿಯೂ ಅವರು ಅರ್ಹರು. ಈ ಸಂದರ್ಭದಲ್ಲಿ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ರಾಜಯೋಗದ ಮೂಲಕ ಅವರು ಅದನ್ನು ನಿರ್ವಹಿಸಿದರು. ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ R.K. ನಾಯರ್ ಅವರು ಒಂದು ಅರ್ಥದಲ್ಲಿ ಅವರು ವೃಕ್ಷ ಯೋಗಿಗಳು. ಸುಮಾರು 32 ಲಕ್ಷಕ್ಕಿಂತಲೂ ಹೆಚ್ಚು ವೃಕ್ಷಗಳನ್ನು ಸಂರಕ್ಷಿಸುವ ಮೂಲಕ, ನಡುವ ಮೂಲಕ ಒಂದು ಅರ್ಥದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿದರು. ನಾವಿವತ್ತು ಕೇರಳ, ಕರ್ನಾಟಕ ಇರಬಹುದು, ಹಲವಷ್ಟು ಗಡಿ ಸಮಸ್ಯೆಗಳನ್ನು ಕಾಣ್ತಾ ಇದ್ದೇವೆ. ಆದರೆ ಆ ಗಡಿ ಸಮಸ್ಯೆಗಳನ್ನು ಮೀರಿ ಬೆಳೆದಂತಹ ನಾಯರು, ಅವರ ಹುಟ್ಟೂರು ಕೇರಳದ ಕಾಸರಗೋಡು ಮತ್ತು ಅವರ ಜನ್ಮಭೂಮಿ ಕಾಸರಗೋಡಾಗಿ ಅವರ ಜ್ಞಾನಭೂಮಿ ಈ ಸುಳ್ಯವಾಗಿ ಇವತ್ತು ಗುಜರಾತನ್ನು ಅವರ ಕರ್ಮಭೂಮಿಯಾಗಿ ಅವರು ಆರಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಒಂದು ಅರ್ಥದಲ್ಲಿ ಗಡಿ ಸಮಸ್ಯೆಗಳನ್ನು ಮೀರಿ, ಗಡಿಯನ್ನು ಮೀರಿ ಬೆಳೆದಂತಹ ಅವರು ಈ ಪ್ರಶಸ್ತಿಗೆ ಖಂಡಿತವಾಗಿಯೂ ಯೋಗ್ಯರು. ಈ ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಿರುವಂತಹ ನಮಗೂ ಬಹಳ ಪ್ರಿಯರಾದಂತಹ, ಯಾವುದೇ ಒಂದು ಮುಖ್ಯವಾದನ್ನೇ ಮಾಡ್ತಾ ಇರುವಂಥವರನ್ನು ಅಭಿನಂದಿಸ್ತಾ ಇದ್ದೇವೆ. ನಾವು ಪ್ರಕೃತಿಯನ್ನು ದೇವರನ್ನೋದಾಗಿ ನಾವು ಆರಾಧಿಸಿಕೊಂಡು ಬಂದವರು. ನಾವು ಪ್ರಾಣಿಗಳಲ್ಲಿ, ಸರೀಸೃಪಗಳಲ್ಲಿ, ವೃಕ್ಷಗಳಲ್ಲಿ ನಾವು ದೇವರನ್ನು ಕಂಡು ಆರಾಧಿಸುವವರು. ಅಶೋಕ ಮರದಲ್ಲಿ ನಾವು ತ್ರಿಮೂರ್ತಿಗಳನ್ನು ಸಂಕಲ್ಪಿಸಿಕೊಂಡು ಆರಾಧಿಸ್ತೇವೆ. ಅಂತಹ ಒಂದು ವಿಶಾಲವಾದಂತಹ ಒಂದು ಮನೋಭಾವವನ್ನು ಹೊಂದಿದಂತಹ ಒಂದು ಧರ್ಮ ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಸಮಾಜ. ಹಾಗಿರುವಾಗ ಆ ವೃಕ್ಷ ಕ್ರಾಂತಿಯ ಮೂಲಕ ಅವರು ಒಂದು ರೀತಿಯಲ್ಲಿ ದೇವತಾ ಆರಾಧನೆಯನ್ನು ಮಾಡಿಕೊಂಡು ಬಂದವರು. ಅವರಿಂದ ಇನ್ನಷ್ಟು ವೃಕ್ಷ ಕ್ರಾಂತಿಗಳಾಗಲಿ. ಈಗಾಗಲೇ 32 ಲಕ್ಷ ಅನ್ನೋದಾಗಿ ಹೇಳಿದ್ರು. ಅವರ ಗುರಿ 1 ಕೋಟಿಯನ್ನು ಆದಷ್ಟು ಬೇಗ ತಲುಪಲಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ನಮ್ಮ ತಂತ್ರಜ್ಞಾನ ಬಹಳಷ್ಟು ಮುಂದುವರಿದು ಇವತ್ತು ಅಂದರೆ ಕೃತಕ ಬುದ್ಧಿಮತ್ತೆಯ ಮೂಲಕ ಜನರನ್ನು ಮುಠಾಳನಾಗಿ ಮಾಡಿಸ್ತಾ ಇರುವಂತಹ ಈ ಕಾಲದಲ್ಲಿ ಅದೇ ಹಳೆಯ ಪರಂಪರೆಯನ್ನು ಉಳಿಸಿಕೊಂಡು ಆ ಮುಟ್ಟಾಳೆಯ ಮೂಲಕ
ಆ ಪರಂಪರೆಯನ್ನು ಕೂಡ ಉಳಿಸಿಕೊಂಡು ನಮ್ಮ ಪರಂಪರೆಯನ್ನು ಉಳಿಸಬೇಕು ಅನ್ನೋಂತಹ ಒಂದು ಸಂದೇಶವನ್ನು ಕೂಡ ಅವರು ಪ್ರತಿಯೊಂದು ಅವರ ಕಾರ್ಯಕ್ರಮದಲ್ಲಿ ಕೂಡ ತೋರಿಸ್ತಾ ಇರೋದು ಕೂಡ ಒಂದು ರೀತಿಯಲ್ಲಿ ಒಂದು ಕ್ರಾಂತಿ. ಅದು ಯಾವುದೇ ಕಾರ್ಯಕ್ರಮ ಇರಲಿ, ಅವರ ಐಡೆಂಟಿಟಿ ಅಂದ್ರೆ ಅದು ಮುಟ್ಟಾಳ. ಅಂತಹ ಒಂದು ಸರಳವಾದಂತಹ ಒಂದು ವ್ಯಕ್ತಿತ್ವ, ಒಂದು ದೇಶಾಭಿಮಾನ, ಒಂದು ಪರಂಪರೆ ಮೇಲೆ ಅಭಿಮಾನ ಉಳಿಸಿಕೊಂಡು ಬಂದಂತಹ ಅವರನ್ನು ಈ ಸಂದರ್ಭದಲ್ಲಿ ರಾಘವೇಂದ್ರ ಮಠ ಅವರನ್ನು ಗೌರವಿಸ್ತಾ ಇರುವುದು, ಅವರನ್ನು ಈ ಪ್ರಶಸ್ತಿಯ ಮೂಲಕ ಸನ್ಮಾನಿಸ್ತಾ ಇರುವುದು ಒಂದು ರೀತಿಯಲ್ಲಿ ಈಗಿನ ಯುವ ಪೀಳಿಗೆಗೆ ಅದೊಂದು ಆದರ್ಶ ಮತ್ತು ಸ್ಫೂರ್ತಿದಾಯಕ. ಇನ್ನೊಬ್ಬರು ಶ್ರೀ ಗಿರೀಶ್ ಭಾರದ್ವಾಜ್ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು. ಅವರು ಕೂಡ ಒಂದು ರೀತಿಯಲ್ಲಿ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕರಾಗಿ ಇಲ್ಲಿ ಸುಳ್ಯದಲ್ಲಿ ಗುರುತಿಸಿಕೊಂಡವರು. ಇವತ್ತು ಆರ್.ಕೆ. ನಾಯರ್ ಅವರ ಸನ್ಮಾನದ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಸನ್ಮಾನ ನಡೆಯುವಾಗ ಅವರೊಂದಿಗೆ ಆರ್.ಕೆ. ನಾಯರ್ ಸೇರಿಕೊಂಡು 2 ಪದ್ಮಶ್ರೀಗಳು ಇಲ್ಲಿ ಉಪಸ್ಥಿತರಿರಬೇಕು ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ನಾವು ಹಾರೈಸುವ. ಯಾಕೆಂದ್ರೆ ಅಂತಹ ಮಹತ್ತರವಾದಂತಹ ಕೆಲಸವನ್ನು ಆರ್.ಕೆ. ನಾಯರ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಆರಾಧ್ಯ ಮೂರ್ತಿಗಳು ಸ್ಥಳ ಸಾನ್ನಿಧ್ಯ ದೇವರು ಆರೋಗ್ಯ ಭಾಗ್ಯಗಳನ್ನು ನೀಡಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸ್ತಾ, ವೇದಿಕೆಯಲ್ಲಿ ಆತ್ಮೀಯರಾದಂತಹ ಇದರ ಅಧ್ಯಕ್ಷರಾದಂತಹ ಕೃಷ್ಣ ಸೋಮಯಾಗಿ ಅವರು, ಅವರ ಈ ಮಠದ ಕಾರ್ಯದರ್ಶಿಗಳು, ಕಾರ್ಯಕರ್ತ ಬಂಧುಗಳು, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಉಪಸ್ಥಿತರು ಹಾಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಂದೆ ಸೇರಿದಂತಹ ಎಲ್ಲ ಈ ಮಠದ ಭಕ್ತ ಬಂಧುಗಳಿಗೆ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಸ್ಥಳ ಸಾನ್ನಿಧ್ಯಗಳು ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ. ಮುಂದಿನ ದಿನಗಳಲ್ಲಿ ಈ ಮಠ ಇನ್ನಷ್ಟು ಹೆಚ್ಚಿನ ವ್ಯಾಪ್ತಿಯಲ್ಲಿ ಇದು ಬೆಳಗಲಿ ಅನ್ನೋದಾಗಿ ಕೂಡ ಹಾರೈಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.